ಕೆಲವ್ರು ಅನ್ಕೊಂಡಿರೋದೇನಂದ್ರೆ ವರ್ಕೌಟ್ ಪ್ಲಾನ್ ತುಂಬಾ ಸುಲಭ, ಗೂಗಲ್ ಅಲ್ಲಿ ಹೊಡೆದ್ಬಿಡ್ತೀನಿ ಚೆಸ್ಟ್ ಎಕ್ಸರ್ಸೈಸು, ಟ್ರೈಸಿಪ್ಸ್ ಎಕ್ಸರ್ಸೈಸು, ಬೈಸಿಪ್ಸ್ ಎಕ್ಸರ್ಸೈಸು. ಸೊ ಅದನ್ನ ಒಂದು ಮೂರ್ ವೇರಿಯೇಷನ್ 3-4 ಸೆಟ್ ಮಾಡ್ಬಿಟ್ರೆ ವರ್ಕೌಟ್ ಪ್ಲಾನ್ ಕಂಪ್ಲೀಟ್ ಆಗೋಯ್ತು. ಸೊ ನಮ್ಗೆ ನಿಮ್ ಕೋಚಿಂಗ್ ಅಲ್ಲಿ ಡಯಟ್ ಬೇಡ, ವರ್ಕೌಟ್ ಪ್ಲಾನ್ ನನಗೆ ಗೊತ್ತು, ನಾನೇ ಮಾಡ್ಕೊಂತೀನಿ ಅಂತ. ಥಿಂಗ್ಸ್ ಹಾಗೆ ವರ್ಕ್ ಆಗಲ್ಲ. ಡಯಟ್ ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆಯೋ ವರ್ಕೌಟ್ ಪ್ಲಾನು ಅದಕ್ಕಿಂತ ಕಾಂಪ್ಲಿಕೇಟೆಡ್ ಆಗಿದೆ ಅಂತಾನೆ ಹೇಳ್ತೀನಿ. ನಾನು ವಿಡಿಯೋಸ್ ಅಲ್ಲಿ ಹೇಳ್ತಾ ಇರ್ತೀನಲ್ಲ, ನೀವು ಚಿಕನ್ ಬಿರಿಯಾನಿ, ಇಡ್ಲಿ, ದೋಸೆ, ಪುಳಿಯೋಗರೆ, ಕೇಕು, ಮಾಡ್ರೇಷನ್ ಅಲ್ಲಿ ಚಾಕ್ಲೇಟ್ಸು ಅಥವಾ ಪಾನಿಪುರಿ, ಮಸಾಲೆ ಪುರಿ ಇದೆಲ್ಲ ತಿಂದು ಕೂಡ ವೆಯ್ಟ್ ಲಾಸ್ ಮಾಡ್ಬೋದು ಅಂತ. ನಮ್ಮ ಫಾಲೋವರ್ ಒಬ್ರು ಆ ವಿಡಿಯೋನೆಲ್ಲ ಫಾಲೋ ಮಾಡ್ಕೊಂಡು ಹಂಗೆ ತಿನ್ಬಿಟ್ಟು ಆಮೇಲೆ ಬಂದಿದ್ದಾರೆ ನನ್ನ ಹತ್ರ. ಸರ್ ನೀವು ಬರೀ ರಾಂಗ್ ಇನ್ಫಾರ್ಮೇಶನ್ ಕೊಡ್ತೀರಾ, ನೀವು ಹೇಳ್ದಂಗೆ ನಾನೆಲ್ಲ ಚಿಪ್ಸು ಗಿಪ್ಸು ಎಲ್ಲ ಟ್ರೈ ಮಾಡಿದ್ದೀನಿ, ಅದರಿಂದ ಏನು ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ವೆಯ್ಟ್ ಗೇನ್ ಆಗ್ತಾ ಇದೆ ಅಂತ. ಥಿಂಗ್ಸ್ ಹಿಂಗ್ ವರ್ಕ್ ಆಗಲ್ಲ. ಯಾವ್ದು ಎಷ್ಟೆಷ್ಟು ಕ್ವಾಂಟಿಟಿ ವಾರದಲ್ಲಿ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಷ್ಟೇ ಮಾಡಬೇಕು. ಜೊತೆಗೆ ಅದ್ರ ಪ್ಯಾರಲಲ್ ಆಗಿ ಬೇರೆ ಹೆಲ್ತಿ ಫುಡ್ ಏನ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಆ ಹೆಲ್ತಿ ಫುಡ್ ಫ್ಯಾಟ್ ರಿಚ್ ಕಾರ್ಬ್ ರಿಚ್ ಅನ್ಕೊಂಡು ಅದಕ್ಕೆ ತಕ್ಕಂಗೆ ಇದು ಮಾಡಿದಾಗ ನಿಮ್ಗೆ ಆ ವೆಯ್ಟ್ ಲಾಸ್ ಆಗೋದು. ಈವನ್ ಮೊಟ್ಟೆನಲ್ಲೂ ಯೆಲ್ಲೋ ಕಲರ್ ತಿನ್ನಿ ಅಂತ ತುಂಬಾ ಜನಕ್ಕೆ ಸಜೆಸ್ಟ್ ಮಾಡ್ತೀನಿ. ಪ್ಯಾರಲಲ್ ಆಗಿ ಬೇರೆ ಏನ್ ಫುಡ್ ತಿಂತಿದ್ದೀರಾ ನಿಮ್ ಡಯಟ್ ಅಲ್ಲಿ ಅಂತ ಗೊತ್ತಿಲ್ಲದೆ ನೀವು ಎಲ್ಲೋ ತಿನ್ನಕ್ ಶುರು ಮಾಡಿದ್ರೆ ಫ್ಯಾಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಜಂಕ್ ಫುಡ್ ಅಲ್ಲೂ ಕಾರ್ಬ್ಸ್ ಇರುತ್ತೆ, ರೈಸು, ಮುದ್ದೆ, ಚಪಾತಿಲೂ ಕಾರ್ಬ್ಸ್ ಇರುತ್ತೆ. ಈ ಒಂದು ಫುಡ್ ನ ಆಡ್ ಮಾಡಕ್ಕೆ ಈ ಫುಡ್ ಅಲ್ಲಿ ಏನೇನ್ ಕಾಂಪ್ರಮೈಸ್ ಮಾಡ್ಬೇಕು, ಏನ್ ಜಾಸ್ತಿ ಮಾಡ್ಬೇಕು, ಅಥವಾ ಈ ಒಂದು ಫುಡ್ ತಿನ್ನುವಾಗ ಫೈಬರ್ ಕ್ವಾಂಟಿಟಿ ಎಷ್ಟಿರ್ಬೇಕು ಅಂತ ಮ್ಯಾನೇಜ್ ಮಾಡಿದಾಗ್ಲೇ ನಿಮ್ಗೆ ವೆಯ್ಟ್ ಲಾಸ್ ಆಗೋದು. ಸುಮ್ನೆ ತಿನ್ನಿ ಅಂದ ಮಾತ್ರಕ್ಕೆ ನೀವು ತಿಂದ ತಕ್ಷಣ ವೆಯ್ಟ್ ಲಾಸ್ ಆಗಲ್ಲ. ಹಾಗೆ ವರ್ಕೌಟು ಸಹ ಸರ್ಟೈನ್ ಬಾಡಿ ಪಾರ್ಟ್ಗೆ ಸರ್ಟೈನ್ ಸೆಟ್ಸ್ ಮಾಡ್ಬೇಕಾಗುತ್ತೆ. ಕೆಲವೊಂದಕ್ಕೆ ಹೈಯರ್ ರಿಪಿಟೇಷನ್ ಅಲ್ಲಿ ಟ್ರೈನ್ ಮಾಡಿದಾಗ ಅದು ಗ್ರೋತ್ ಆಗುತ್ತೆ, ಕೆಲವೊಂದಕ್ಕೆ ಲೋವರ್ ರಿಪಿಟೇಷನ್ ಜಾಸ್ತಿ ವೆಯ್ಟ್ ಹಾಕೊಂಡು ಮಾಡ್ಬೇಕಾಗುತ್ತೆ. ಒಂದೊಂದಕ್ಕೆ ಮಸಲ್ಸ್ ಒಂದೊಂದು ಸಪೋರ್ಟೆಡ್ ಆಗಿರುತ್ತೆ. ಎಕ್ಸಾಂಪಲ್, ನನಗೆ ಬೈಸಿಪ್ಸು ಟ್ರೈಸಿಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಚೆಸ್ಟ್ ಮಸಲ್ ವೀಕ್ ಇದೆ, ಗ್ರೋತ್ ಆಗ್ತಾ ಇಲ್ಲ ಅಂತ ಅನ್ಕೊಂಡಿರ್ತೀರಾ. ಆಗ ಚೆಸ್ಟ್ ವೇರಿಯೇಷನ್ಸ್ ಆಡ್ ಮಾಡ್ತೀರಾ ಅಥವಾ ಜಾಸ್ತಿ ವೆಯ್ಟ್ಸ್ ಎತ್ತಕ್ಕೆ ಶುರು ಮಾಡ್ತೀರಾ. ಏನಾಗುತ್ತೆ? ಶೋಲ್ಡರ್ ಇಂಜುರಿ ಆಗುತ್ತೆ. ಯಾಕೆ? ಚೆಸ್ಟ್ ಗ್ರೋತ್ ಆಗ್ಬೇಕಂದ್ರೆ ಶೋಲ್ಡರು ಸ್ಟ್ರಾಂಗ್ ಇರಬೇಕು. ಹಿಂಗ್ ಪುಷ್ ಮಾಡ್ತಿರ್ತಾರಲ್ಲ ಚೆಸ್ಟ್ ಪ್ರೆಸ್, ಯಾವಾಗ ಇದು ಸ್ಟ್ರಾಂಗ್ ಇಲ್ಲದೆ ಇದ್ರೊಳಗೆ ಇದು ಗ್ರೋತ್ ಆಗ್ಲಿ ಅಂತ ಹೆವಿ ವೆಯ್ಟ್ ಲಿಫ್ಟ್ ಮಾಡಿದ್ರೆ ಇದು ಗ್ರೋತ್ ಆಗಲ್ಲ, ಇಲ್ಲಿ ಇಂಜುರಿ ಆಗಿ ಮನೇಲಿ ಮಲ್ಕೊಬೇಕಾಗುತ್ತೆ. ಆಮೇಲೆ ಶೋಲ್ಡರ್ಸೇ ಕಂಪ್ಲೀಟ್ ಡಿಫ್ರೆಂಟ್ ಡೇ ಇರುತ್ತೆ. ಚೆಸ್ಟ್ ಡೇ ದಿನನೂ ಶೋಲ್ಡರ್ಸ್ ಮಾಡ್ತೀನಿ, ಬಿಕಾಸ್ ಈ ಫ್ರಂಟ್ ಶೋಲ್ಡರ್ಸ್ ವಾರ್ಮ್ ಅಪ್ ಆಗ್ಬೇಕು ಚೆಸ್ಟ್ ಮಾಡುವಾಗ, ಅವಾಗ ಇಂಜುರಿ ಆಗಲ್ಲ. ಸೊ ಈ ರೀತಿ ನಾನು ಇಂಜುರಿ ಮಾಡ್ಕೊಂಡು ನಾನು ಸಫರ್ ಮಾಡಿದ್ದೀನಿ. ಆಮೇಲೆ ಬೈಸಿಪ್ಸ್ ಅಂದ ತಕ್ಷಣ 2 ಮಸಲ್ ಗ್ರೂಪ್ ಇರುತ್ತೆ. ಸೊ ನೀವು 3 ವೇರಿಯೇಷನ್ ಅಲ್ಲಿ ಒಂದೇ ಮಸಲ್ ಗ್ರೂಪ್ ಟಾರ್ಗೆಟ್ ಮಾಡಿದ್ರೆ ಓವರ್ ಆಲ್ ಬೈಸಿಪ್ಸ್ ವಾಲ್ಯೂಮ್ ಏನಿದೆ ಅದು ಬರಲ್ಲ. ಟ್ರೈಸಿಪ್ಸ್ ಅಲ್ಲಿ 3 ಇದೆ. ಸೊ ನೀವು ಮಾಡ್ತಿರೋ ವೇರಿಯೇಷನ್ ಬರೀ 2ನ್ನೇ ಟಾರ್ಗೆಟ್ ಮಾಡುತ್ತೆ ಅಂತ ಅಂದ್ರೆ ಕರೆಕ್ಟ್ ಆಗಿ ಟ್ರೈಸಿಪ್ಸ್ ಚೆನ್ನಾಗಿ ಕಾಣಲ್ಲ. ಒಂಥರ ಫಿಸಿಕ್ ಕೆಲವ್ರದ್ದು ಅಷ್ಟೊಂದು ಮಸಲ್ ಇಲ್ಲ ಅಂದ್ರೂ ತುಂಬಾ ಅಥ್ಲೆಟಿಕ್ ಆಗಿ ಆಸ್ಥೆಟಿಕ್ ಆಗಿ ಕಾಣುತ್ತೆ. ಕೆಲವ್ರದ್ದು ಬರೀ ಬೈಸಿಪ್ಸ್ ಜಾಸ್ತಿ ಮಾಡ್ಬೇಕು ಅಂದ್ಬಿಟ್ಟು ಬೈಸಿಪ್ಸೇ ಮಾಡ್ಕೊಂಡು ಬೇರೆ ಮಸಲ್ಸ್ ಇಲ್ದೆ ವಿಕಾರವಾಗಿ ಅಂಗವಿಕಲಂತರ ಕಾಣ್ತಾರೆ. ಆಮೇಲೆ ಆ ಡಯಟ್ ಪ್ಲಾನ್ ಜೊತೆ ವರ್ಕೌಟ್ ಪ್ಲಾನ್ ಕೂಡ ಬ್ಯಾಲೆನ್ಸ್ ಆಗಬೇಕು. ಅವಾಗಲೇ ನಿಮ್ಗೆ ಪರ್ಫೆಕ್ಟ್ ರಿಸಲ್ಟ್ಸ್ ಸಿಗಕ್ ಸಾಧ್ಯ ಆಗೋದು. 6 ಪ್ಯಾಕು ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸಕ್ ಆಗೋದು. ಅದಿಲ್ಲ ಬರೀ ಡಯಟ್ ನಿಮ್ಗೆ ಫಾಲೋ ಮಾಡ್ತೀನಿ, ವರ್ಕೌಟ್ ನಾನೇ ಮಾಡ್ಕೊಂಡಿದ್ದು ಅಥವಾ ಇನ್ನೊಬ್ರು ಯಾರೋ ಕೊಟ್ಟಿದ್ ಮಾಡ್ತೀನಿ ಅಂದಾಗ ನಿಮ್ಗೆ ರಿಸಲ್ಟ್ಸ್ ಬರಲ್ಲ. ಆಮೇಲೆ ಆ ಬ್ಲೇಮು ನಾವು ತಗೊಬೇಕಾಗುತ್ತೆ. ತಿರ್ಗ್ ನೀವು ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಹೇಳ್ತೀರಾ, ಇವ್ರ ಹತ್ರ ಡಯಟ್ ಪ್ಲಾನ್ ತಗೊಂಡೆ, ಏನು ವರ್ಕೌಟ್ ಆಗಿಲ್ಲ, ಏನು ರಿಸಲ್ಟ್ಸ್ ಬರಲಿಲ್ಲ ಅಂತ. ನಿಮ್ಮ ಕಾರ್ಡಿಯೋ ಎಷ್ಟಿರ್ಬೇಕು, ಅದಕ್ಕೆ ತಕ್ಕಂಗೆ ರಿಕವರ್ ಆಗ್ತಾ ಇದ್ದೀರಾ, ಅದೆಲ್ಲ ನೋಡಿದಾಗ್ಲೇ ನಿಮ್ಗೆ ರಿಸಲ್ಟ್ಸ್ ಬರೋದು. ಡಯಟ್ ಪ್ಲಾನ್ ಕೊಟ್ಟ ಮಾತ್ರಕ್ಕೆ ನೀವು ಅದನ್ನ ಫಾಲೋ ಮಾಡಿ ರಿಸಲ್ಟ್ಸ್ ತೆಗಿಯಕ್ಕಾಗಲ್ಲ. ಆಮೇಲೆ ಡಯಟ್ ಪ್ಲಾನ್ ಮಾಡೋ ಮುಂಚೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ ಹೇಗಿದೆ, ನಿದ್ದೆ ಹೇಗಿದೆ, ಎಷ್ಟು ಸ್ಟೆಪ್ಸ್ ಮಾಡ್ತಾ ಇದ್ದೀರಾ, ಎಷ್ಟು ಕಾರ್ಡಿಯೋ ಮಾಡ್ತಾ ಇದ್ದೀರಾ, ವಾರದಲ್ಲಿ ಎಷ್ಟು ಸತಿ ಮಾಡ್ತಾ ಇದ್ದೀರಾ, ಹಾರ್ಟ್ ರೇಟ್ ಎಷ್ಟಿದೆ, ಇದೆಲ್ಲ ಕಾಂಪ್ಲಿಕೇಶನ್ಸ್ ಬರುತ್ತೆ.